ರಿಸಲ್ಟ್ ಬಂದು ಮೂರನೇ ಟರ್ಮ್ ಬಂದು ಒಂದು ವರ್ಷ ಆಯ್ತು. ಮೋದಿ ಅವರು ಮೂರನೇ ಟರ್ಮ್ ಬಂದು ಒಂದು ವರ್ಷ ಆಯ್ತು. ಇದು 11ನೇ ವರ್ಷದ ಗೌರ್ಮೆಂಟ್. ಒಂದು ವರ್ಷ ಆಯ್ತಂತೆ. ನಾನೇನು ಹೇಳಿ, ಅಲ್ಲ ಹೇಗೆ ನಡೀತಾ ಇದೆ? ಮೋದಿ ಅವರಿದ್ದಾರಲ್ಲ, ಅವರು ಪ್ರಚಾರದಿಂದ ಬದುಕಿರೋದು ಗೊತ್ತಾಯ್ತಲ್ಲ. ಬರೀ ಈಗ ಡಿಮಾನಿಟೈಸೇಷನ್ ಮಾಡಿದ್ರು, ಏನಾಯ್ತು ಅದು? ಡಿಮಾನಿಟೈಸೇಷನ್ ಏನಾಯ್ತು ರೀ? ಯಾರಿಗೆ ಅನುಕೂಲ ಆಯ್ತು? ಅಚ್ಚಾ ದಿನ ಆಯಗ ಅಂತಂದ್ರು, ಏನಾಯ್ತು? ಏನಾಯ್ತು ರೀ? ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತಂದ್ರೆ ಏನಾಯ್ತು? ಏನಾಯ್ತಪ್ಪ? ಆಮೇಲೆ ರೈತರದ್ದು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತಂದ್ರೆ ಏನು ಮಾಡಿದ್ರು? ಯಾಕೆ ಚಳುವಳಿ ಮಾಡಿದ್ರು 1 ವರ್ಷ ರೈತರು? ಎಲ್ಲಿನಲ್ಲಿ? ಅವರು ಏನು ಹೇಳಿದ್ರು ಮೇಜರ್ ಆಗಿ ಒಂದನ್ನೂ ಮಾಡಲಿಲ್ಲ. 11 ವರ್ಷ ತುಂಬಿಸಿದ್ದಾರೆ ಅಷ್ಟೇ. ಅದೇನಾಗಿದೆ, ಪ್ರಚಾರದಿಂದ ಮೀಡಿಯಾದವರು ಅವರಿಗೆ ಹೆಚ್ಚು ಪ್ರಚಾರ ಕೊಡ್ತಾರೆ, ಸುಳ್ಳು ವಿಚಾರಗಳನ್ನು ಹೇಳ್ತಾರೆ. ಈಗ ನಾವು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ಮಾಡೋಕ್ಕಾಗಲ್ಲ, ರಾಜ್ಯ ಸರ್ಕಾರಗಳು ದಿವಾಳಿ ಆಗ್ತವೆ ಅಂತಂದರು. ಅದನ್ನೇ ಕಾಪಿ ಮಾಡಿಬಿಟ್ರು. ಕಾಪಿ ಮಾಡಿದ್ರು ಇಲ್ಲ? ಮಧ್ಯಪ್ರದೇಶದಲ್ಲಿ ಏನು ಮಾಡಿದ್ರು? ರಾಜಸ್ಥಾನದಲ್ಲಿ ಏನು ಮಾಡಿದ್ರು? UP-ನಲ್ಲಿ ಏನು ಮಾಡಿದ್ರು? ಡೆಲ್ಲಿನಲ್ಲಿ ಏನು ಮಾಡಿದ್ರು? ಆಮೇಲೆ ಗುಜರಾತ್ನ ಚೀಫ್ ಮಿನಿಸ್ಟರ್ ಇರುವಾಗ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ 50% ಬರಬೇಕು ಅಂತ ಹೇಳಿದ್ರು. ಇವರೇ ಪ್ರೈಮ್ ಮಿನಿಸ್ಟರ್ ಆದರೂ ಏನು ಮಾಡಿದ್ರು? ಮಾಡಲಿಲ್ಲ. ಏನೂ ನೀವು ಅದನ್ನೆಲ್ಲ ಹೇಳೋದೇ ಇಲ್ಲ. ನಿರ್ಮಲಾ ಸೀತಾರಾಮನ್ 5300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು, ಕೊಟ್ರ? 15ನೇ ಹಣಕಾಸಿನ ಆಯೋಗದವರು 11495 ಕೋಟಿ ಕೊಡ್ತೀವಿ ಕೊಡಬೇಕಾಗಿತ್ತು ಅಂತ ಹೇಳಿದ್ರು, ಶಿಫಾರಸು ಮಾಡಿದ್ರು, ಕೊಟ್ರ? ಇವೆಲ್ಲ ಮೇಜರ್ ಅಲ್ವಾ? ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಬಿಜೆಪಿಯವರು ಇದನ್ನೆಲ್ಲ ಕೇಳಿ ಅಂತಂದ್ರೆ ಇಲ್ಲಿ ಸುಳ್ಳ ಜನಗಳಿಗೆ ಸುಳ್ಳನ್ನ ಇಟ್ಟು ಅಪಪ್ರಚಾರ ಮಾಡ್ತಾ ಇದ್ದಾರೆ. ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ಆ ಗೌರ್ಮೆಂಟ್ಗೆ? ಯಾರಿಗೆ? ಮೋದಿ ಗೌರ್ಮೆಂಟ್ಗೆ? 0.